ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಾವು ತುಂಬ ಸಣ್ಣದಾಗಿ ಹಾಗೂ ತುಂಬ ಸಡಗರನೂ ಹೌದು, ಫಸ್ಟ್ ಟೈಮ್ ನನ್ನ ಮಗಳಿಗೋಸ್ಕರ ನಾವು ಸಂಕ್ರಾಂತಿನ ಸುಮಾರಾಗಿ ಆಚರಣೆ ಮಾಡಿದ್ವಿ. ಯಾಕಂದರೆ ತುಂಬ ಸಿಂಪಲ್ಲಾಗೂ ಕೂಡ ಮಾಡಿದ್ವಿ. ಸುಮ್ಮನೆ ಇವಳು ಆ ಥರ ಮಾಡೋಣ ಈ ಥರ ಮಾಡೋಣ ಅಂತ ಫೋನಲ್ಲಿ ವೀಡಿಯೋದಲ್ಲೆಲ್ಲ ನೋಡಿ ಹೇಳ್ತಿದ್ಲಲ್ವ, ಅವಳಿಗೂ ಖುಷಿಯಾಗುತ್ತೆ. ಅದ್ರ ಜೊತೆಗೆ ನಾವು ಹಬ್ಬದ ಅರ್ಥ ಮತ್ತು ಮಹತ್ವನ ಮಕ್ಕಳಿಗೆ ಹೇಳ್ಬೋದು ಅನ್ನೋದಕ್ಕೋಸ್ಕರ ನಾನು ತುಂಬ ಸಿಂಪಲ್ಲಾಗಿ ಮಾಡಿದ್ವಿ. ಸಣ್ಣದಾಗಿ ಮನೆ ಮುಂದೆ ಒಂದು ಸ್ವಲ್ಪ ಕಲರ್ ಹಾಕಿ ರಂಗೋಲಿನ ಹಾಕಿದ್ದೆ. ಅದರ ಜೊತೆಗೆ ನಾವು ಏನು ಪ್ಲ್ಯಾನ್ ಇರಲಿಲ್ವ, ಸೊ ಹಂಗಾಗಿ ಮನೆಯಲ್ಲೇ ಇರೋವಂಥ ಹಣ್ಣನ್ನು ಇಟ್ಬಿಟ್ಟು ದೇವರಿಗೆ ಹಂಗೆ ಮತ್ತು ಸಕ್ಕರೆನೂ ಬೆಲ್ಲ ಎಲ್ಲ ಹಾಕಿ ಅದ್ರ ಜೊತೆ ಮನೆಯಲ್ಲೇ ಸ್ವಲ್ಪ ಎಳ್ಳನ್ನು ಕೂಡ ಇಟ್ಕೊಂಡಿದ್ದೆ. ಸೊ ಮನೇಲಿರೋವಂಥ ಪದಾರ್ಥನೇ ಬಳಸ್ಕೊಂಬಿಟ್ಟು ಎಳ್ಳು ಬೆಲ್ಲನ ತಯಾರು ಮಾಡಿಬಿಟ್ಟು ನಾನು ಮತ್ತು ನೆಕ್ಸ್ಟು ಟ್ರಾನ್ಸ್ಫರ್ ಬೇರೆ ಆಗಿ ಹೋಗ್ತೀವಲ್ವ, ಸೊ ಹಂಗಾಗಿ ಪಕ್ಕದ ಮನೆಯವ್ರ ಜೊತೆಗೆ ಕೂಡ ನಾವು ಎಳ್ಳು ಬೆಲ್ಲನ ಹಂಚ್ಕೊಂಡು ನಾವು ಒಂದು ಸ್ವಲ್ಪ ಖುಷಿನ ಹಂಚ್ಕೊಂಡು, ಹಾಗೆ ನೆಕ್ಸ್ಟ್ ಇಯರ್ ನಾವು ಬೇರೆ ಕಡೆ ಇರ್ತೀವಿ, ಅದಕ್ಕೋಸ್ಕರ ಈ ಇರೋರ ಜೊತೆಗೆ ನಾವು ಬೇವು ಬೆಲ್ಲನ ಹಂಚ್ಕೊಂಡು ಸಂಕ್ರಾಂತಿ ಹಬ್ಬನ ಆಚರಿಸ್ಕೋಬೋದು ಅನ್ನೋದಕ್ಕೋಸ್ಕರ ನಾನು ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಸಂಕ್ರಾಂತಿನ ಆಚರಣೆ ಮಾಡಿದ್ವಿ. ಅದರ ಜೊತೆಗೆ ನನ್ನ ಮಗಳು ಕೂಡ ಸ್ವಲ್ಪ ರೆಡಿ ಆಗಿಬಿಟ್ಟು ಅವಳಿಗೂ ಕೂಡ ಹಬ್ಬದ ವಾತಾವರಣ ಅಂತೂ ತುಂಬಾ ಜಾಸ್ತಿ ಇತ್ತು. ಮಕ್ಕಳಿಗೋಸ್ಕರನಾದ್ರೂ ನಾವು ಹಬ್ಬ ಮಾಡಿಬಿಟ್ರೆ ಅವ್ರಿಗಾಗೋ ಖುಷಿ ಮತ್ತಿನ್ನೆಲ್ಲೂ ಇರಲ್ಲ. ಸೊ ಹಂಗಾಗಿ ನಾವು ಮನೆಯಲ್ಲಿ ಮಕ್ಕಳಿದ್ವು ಅಂದರೆ ಎಲ್ಲ ಹಬ್ಬಗಳನ್ನು ಕೂಡ ಆಚರಣೆ ಮಾಡಬೇಕು. ಆವಾಗ ನಮಗೂ ಖುಷಿ, ಅವ್ರಿಗೂ ಖುಷಿ. ಅದ್ರ ಜೊತೆಗೆ ಮನೆಯಲ್ಲೇನೋ ಒಂಥರ ಹಬ್ಬದ ವಾತಾವರಣ ನೆಮ್ಮದಿ ಕೂಡ ಸಿಗುತ್ತೆ. ಸೊ ಹಂಗಾಗಿ ನಾವು ಇದೇ ಥರ ಸುಮ್ಮನೆ ಸಿಂಪಲ್ಲಾಗಿ ಸಂಕ್ರಾಂತಿನ ಆಚರಣೆ ಮಾಡಿದ್ವಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾವ ಥರ ಸಂಕ್ರಾಂತಿನ ಆಚರಿಸಿರಿ ಅಂತ ನನಗೆ ಕಮೆಂಟ್ಸ್ ಮಾಡಿ. ಹಾಗೆ ನಮ್ಮ ಸಂಕ್ರಾಂತಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ಸ್ ಮಾಡಿ ಹೇಳಿ ಫ್ರೆಂಡ್ಸ್. ನೋಡಿ, ಇದೇ ಥರ ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಕಡಲೆ ಸಕ್ಕರೆನ ಮಿಕ್ಸ್ ಮಾಡಿಬಿಟ್ಟು ಎಳ್ಳು ಬೆಲ್ಲನ ತಯಾರು ಮಾಡಿದ್ದೆ. ಸೊ ಸ್ವಲ್ಪ ಹಣ್ಣನ್ನು ಇಟ್ಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡಿ ನಾವು ಸಂಕ್ರಾಂತಿನ ಆಚರಿಸ್ಕೊಂಡ್ವಿ. ಈ ಕಡೆ ನಾನು ಸ್ಟಡಿನೂ ಕೂಡ ಇವತ್ತು ಸ್ಟಾರ್ಟ್ ಮಾಡಿದೆ. ಹಬ್ಬ ಎಲ್ಲ ಮುಗೀತಲ್ವ, ಸೊ ಹಂಗಾಗಿ ನಾನು ನೋಟ್ಸ್ ಯಾವ ಥರ ಮಾಡ್ಕೊಳ್ತೀನಿ ಅಂತ ನಿಮಗೆ ಹೇಳಿದ್ನಲ್ವ. ಸೊ ಹೀಗೆ ನಾನು ಒಂದೊಂದು ಸಬ್ಜೆಕ್ಟಿಗೂ ಕೂಡ ಒಂದೊಂದು ನೋಟ್ಸ್ನ ಇಟ್ಬಿಟ್ಟು ನಾನು ರೈಟಿಂಗ್ನ ಮಾಡಿದ್ದೀನಿ. ನೋಡಿ, ನಾನು ಫಸ್ಟ್ ಟೈಮ್ ನೋಟ್ಸ್ ಮಾಡಿದ್ನಲ್ವ, ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಅಷ್ಟು ನೀಟಾಗಿ ಬಂದಿರಲಿಲ್ಲ. ಅದಕ್ಕೆ ನಾನು ಇಷ್ಟು ದಿನ ನಿಮಗೆ ತೋರ್ಸೋಕ್ಕೆ ಸ್ವಲ್ಪ ಮುಜುಗರ ಸಂಕೋಚ ಪಡ್ತಾ ಇದ್ದೆ. ಆದ್ರೂ ತೋರಿಸ್ಲೇಬೇಕು, ಕೆಲವರಿಗೆ ಇನ್ಸ್ಪಿರೇಷನ್ ಆಗುತ್ತೆ, ಹೋಗ್ತಾ ಹೋಗ್ತಾ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ ಅನ್ನೋದು ನಿಮಗೆ ಸಾಕ್ಷಿ ಸಮೇತ ತೋರಿಸ್ಬೇಕು ಅನ್ನಿಸ್ತು. ಸೊ ಹಂಗಾಗಿ ನಾನು ಫಸ್ಟ್ ಟೈಮ್ ನನ್ನ ಹ್ಯಾಂಡ್ ರೈಟಿಂಗ್ಗಳು ಈ ಥರ ಬಂದಿದ್ದು. ಅದ್ರ ಜೊತೆಗೆ ನಾನು ನೋಟ್ಸ್ ಕೂಡ ಇದೇ ಥರ ಪಾಯಿಂಟ್ಸ್ ವೈಸ್ ಮಾಡಿ ಬರೆದಿದ್ದೆ. ಹಿಸ್ಟ್ರಿಗೊಂದು ನೋಟ್ಸು, ಆಮೇಲೆ ಜಿಯೋಗ್ರಫಿಗೊಂದು ನೋಟ್ಸು, ಪಾಲಿಟಿಕ್ಸಿಗೊಂದು ನೋಟ್ಸು, ಎಕನಾಮಿಕ್ಸಿಗೊಂದು ನೋಟ್ಸು, ಈ ಥರ ಒಂದೊಂದು ನೋಟ್ಸ್ ಇಟ್ಕೊಬಿಟ್ಟು ನಾನು ಪಾಯಿಂಟ್ಸ್ ವೈಸ್ ಮಾಡಿ ಕ್ವಶನ್ ಆನ್ಸರ್ನ ರೈಟಿಂಗ್ನ ಪ್ರಾಕ್ಟೀಸ್ ಮಾಡಿದ್ದೆ. ಸೊ ಈ ಥರ ನಾನು ಮೊದಲಿಂದಲೂ ಕೂಡ ಬರ್ತಾ ಇದ್ದೀನಿ. ಇದಂತೂ ನಿಮಗೆ ತುಂಬ ಯೂಸ್ ಆಗುತ್ತೆ ಅನ್ಕೋತೀನಿ. ನೀವು ಕೂಡ ಇದೇ ಥರ ನೋಟ್ಸ್ ಮಾಡ್ಕೊಂಡು ಬರೆದ್ರೆ ಒಂದೊಂದು ಸಬ್ಜೆಕ್ಟ್ ಕೂಡ ಒಂದೊಂದು ನೋಟ್ಸ್ ಇಟ್ಕೊಂಡ್ರೆ ನಮಗೆ ಬೇಗನೆ ಯಾವ ಕ್ವಶನ್ ಎಲ್ಲಿ ಬರುತ್ತೆ ಅಂತ ನಮಗೆ ರಿವಿಷನ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಇಲ್ಲಿ ಜಿಯೋಗ್ರಫಿ ಮತ್ತು ಎಕನಾಮಿಕ್ಸಿಗೂ ಕೂಡ ನಾನು ಬೇರೆ ಬೇರೆ ಥರ ನೋಟ್ಸ್ನ ಮಾಡಿದ್ದೀನಿ. ನೋಡಿ, ಇಲ್ಲಿ ಫಸ್ಟ್ ಟೈಮ್ ನಾನು ಬರೆದಿರೋವಂತಹ ನೋಟ್ಸು. ಆವಾಗಲೇ ತೋರಿಸಿದ್ನಲ್ವ, ಅದು ರೀಸೆಂಟಾಗಿ ಬರೆದಿರುವಂಥ ನೋಟ್ಸು. ಫಸ್ಟ್ ಟೈಮ್ ನನ್ನ ಹ್ಯಾಂಡ್ ರೈಟಿಂಗ್ ಅಷ್ಟು ಇಂಪ್ರೂವ್ ಆಗಿರಲಿಲ್ಲ, ಆದ್ರೂ ಆವಾಗ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಇವಾಗ ಸ್ಟಾರ್ಟಿಂಗ್ ಅಲ್ವಾ ಅಂತ ಸುಮ್ಮನೆ ಬರಿತಾ ಅಭ್ಯಾಸ ಆಗುತ್ತೆ ಅಂತ ನಾನು ಬರಿತಾ ಇದ್ದೆ. ಇವಾಗ ಹ್ಯಾಂಡ್ ರೈಟಿಂಗು ಕೂಡ ಇಂಪ್ರೂವ್ ಆಗ್ತೈತೆ. ಅದ್ರ ಜೊತೆಗೆ ನಾಲೆಜು ಕೂಡ ಸ್ವಲ್ಪ ನೆನಪಿನ ಶಕ್ತಿ ಪರವಾಗಿಲ್ಲ, ಇವಾಗ ಇಂಪ್ರೂವ್ ಆಗ್ತೈತೆ ಅಂತ ಅನ್ನಿಸ್ತೈತೆ. ಹಾಗಾಗಿ ನಾವು ಸ್ಟಾರ್ಟಿಂಗು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬಂದಿಲ್ಲ ಅಥವಾ ನೆನಪಾಗ್ತಿಲ್ಲ ಅಂತ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಲೇಬಾರ್ದು. ಎಲ್ಲದನ್ನು ಕೂಡ ಹೋಗ್ತಾ ನಮಗೆ ಅಭ್ಯಾಸ ಆಗುತ್ತೆ. ನೋಡಿ, ಈ ಥರ ನಾನು ಈ ಹಿಸ್ಟ್ರಿಗೂ ಮತ್ತು ಸಮಾಜಶಾಸ್ತ್ರಕ್ಕೂ ಮತ್ತು ಅರ್ಥಶಾಸ್ತ್ರಕ್ಕೂ ಮತ್ತು ಭೂಗೋಳಶಾಸ್ತ್ರಕ್ಕೂ ಕೂಡ ಒಂದೊಂದು ನೋಟ್ಸ್ ಇಟ್ಕೊಂಡು ನಾನು ರೈಟಿಂಗ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ.
ನಾನು ಜಾಸ್ತಿ ರೈಟಿಂಗ್ಸ್ಗೆ ಯಾಕೆ ಒತ್ತು ಕೊಡ್ತಾ ಇದ್ದೀನಿ ಅಂದರೆ, ನಾವು ಎಲ್ಲ ಓದಿದರೂ ಕೂಡ ನಾವು ಬರೆಯೋಕ್ಕಾಗಲಿಲ್ಲ ಅಂದರೆ ಎಷ್ಟು ಓದಿದರೂ ಕೂಡ ವ್ಯರ್ಥ ಆಗುತ್ತೆ. ಸೊ ಹಂಗಾಗಿ ನಾನು ಎಲ್ಲ ವೀಡಿಯೋದಲ್ಲೂ ಕೂಡ ನಿಮಗೆ ಜಾಸ್ತಿ ಬರವಣಿಗೆದನ್ನೇ ಹೇಳ್ತಾ ಇರ್ತೀನಿ. ಪ್ರಾಕ್ಟೀಸ್ ಮಾಡೋದಂತೂ ತುಂಬ ಇಂಪಾರ್ಟೆಂಟು. ನಾವು ಎಷ್ಟು ಬರ್ತಿರ್ತೀವೋ ಅಷ್ಟು ನೆನಪಿರುತ್ತೆ. ಒಂದು ಸಲ 10 ಸಲ ಓದೋದಕ್ಕಿಂತ ಒಂದು ಸಲ ಬರೆಯೋದು ಲೇಸು ಅಂತಾರಲ್ವ. ಸೊ ಹಂಗಾಗಿ ನಾವು ಒಂದು ಸಲ ಬರೆದ್ವಿ ಅಂದರೆ ಅದನ್ನು ಮತ್ತೆ ರಿವಿಸನ್ ಮಾಡಿದ್ವಿ ಅಂದರೆ ತುಂಬ ಬೇಗ ನೆನಪಿರುತ್ತೆ. ಮತ್ತು ಇವಾಗ ಮೊದಲಿನಂಗಲ್ಲ. ಆವಾಗ ಸ್ಟೂಡೆಂಟ್ ಆಗಿದ್ವಲ್ಲ, ಆವಾಗ ಗಟ್ಟೋಡಿ ಓದು ಅಂತ ಇದ್ವಿ. ಇವಾಗೇನು ಅಷ್ಟು ಅನಿಸಲ್ಲ ಅನಿಸುತ್ತೆ. ನನಗಂತೂ ಒಂದು ಸಲ ಓದಿ ಅದ್ರ ಜೊತೆಗೆ ಇನ್ನೊಂದು 2 ಸಲ ರಿವಿಸನ್ ಮಾಡಿದ್ರೆ ಪಾಯಿಂಟ್ಸ್ ವೈಸ್ ಹಂಗೆ ನೆನಪಿರ್ತಾ ಐತೆ. ಯಾಕಂದರೆ ನಾವು ಇಂಟ್ರೆಸ್ಟ್ ಕೊಟ್ಟು ಬರೆದಿರ್ತೀವಲ್ವಾ. ಮತ್ತು ಈಗಂತೂ ವಿಧಿ ಇಲ್ಲ, ಬರೀಲೇಬೇಕು, ಓದಲೇಬೇಕು, ಅನಿವಾರ್ಯ ಆಗಿದೆ. ಎಕ್ಸಾಮ್ ಬೇರೆ ಹತ್ರ ಬರುತ್ತೆ ಅನ್ನೋದಕ್ಕೋಸ್ಕರ ನಾವು ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟು ಓದ್ತಾ ಬರಿತಾ ಇರ್ತೀವಲ್ವ. ಹಂಗಾಗಿ ಒಂದು 2-3 ಸಲ ಓದಿದರೆ ನಮಗೆ ಪಾಯಿಂಟ್ಸ್ ನೆನಪಿರ್ತಾ ಹೋಗುತ್ತೆ. ಅದರ ಜೊತೆಗೆ ಕ್ವಷನ್ ನೋಡಿದ ತಕ್ಷಣ ಈ ಕ್ವಷನ್ಗೆ ಇಷ್ಟೇ ಪಾಯಿಂಟ್ಸ್ ಬರಬೇಕು, ಇದೇ ಪಾಯಿಂಟ್ಸ್ ಬರುತ್ತೆ ಅನ್ನೋದು ಕೂಡ ನಮಗೆ ಬೇಗ ಅರ್ಥ ಆಗ್ತಾ ಹೋಗುತ್ತೆ. ನಾನಂತೂ ಇಷ್ಟು ದಿನದ ಸ್ಟಡಿಯಲ್ಲಿ ಇದನ್ನಂತೂ ತುಂಬ ಅನುಭವದಿಂದ ಹೇಳ್ತಾ ಇದ್ದೀನಿ. ಸೊ ಹಂಗಾಗಿ ನನಗೂ ಮೊದಲು ಯಾರು ಓದ್ತಾರಪ್ಪ, ಈಗೆಲ್ಲ ಮದುವೆ ಆಗಿ ಮಕ್ಕಳಾಗೈತಿ, ಈ ಎಕ್ಸಾಮ್ ಆದರೆ ಪರವಾಗಿಲ್ಲ, ಆಗಲಿಲ್ಲ ಅಂದರೆ ಇಷ್ಟೊಂದು ಓದಿದರೂ ಕೂಡ ವ್ಯರ್ಥ ಆಗುತ್ತೆ, ಪಾಸ್ ಆಗಲಿಲ್ಲ ಅಂದರೆ ಏನು ಮಾಡೋದು, ಹಾಗೆ ಹೀಗೆ ಅಂತ ಏನೇನೋ ಯೋಚನೆ ಮಾಡ್ತಾಯಿದ್ದೆ. ಬಟ್ ಇವಾಗ ಓದೋಕ್ಕಂತೂ ಹಿಡಿದ್ಬಿಟ್ಟಿದ್ದೀವಿ. ಇದೊಂದು ಸಲ GPST CETಗಂತೂ ಪ್ರಯತ್ನ ಮಾಡೋಣ. ಇನ್ನು ನಮಗಂತೂ ಲಾಸ್ ಅಂತೂ ಆಗಲ್ಲ. ಬಟ್ಟು ನಮಗೆ ಓದಿರುವಂತಹ ನಾಲೆಜು ಕೂಡ ಬೆಳೆಯುತ್ತೆ ಮತ್ತು ಇಂಟ್ರೆಸ್ಟು ಕೂಡ ಬೆಳೀತಾ ಹೋಗುತ್ತೆ. ಹಂಗಾಗಿ ಎಲ್ಲರೂ ನಮ್ಮ ಥರನೇ ಪ್ರಯತ್ನ ಮಾಡ್ತಾ ಇರ್ತಾರಲ್ವ, ಅದರಲ್ಲೂ ನಾವು ಒಬ್ಬರು, ಅದರಲ್ಲಿ ನಂದು ಒಂದು ಸೀಟು ಅಂತ ಅಂದ್ಕೊಂಡು ನಾವು ಪ್ರಯತ್ನ ಮಾಡ್ತಾ ಇರಬೇಕು. ಹಂಗಾದ್ರೆ ನಮಗೆ ಒಂದು ನಂಬಿಕೆ, ನಿರ್ಧಾರ, ಸಂಕಲ್ಪ ಓದಿನ ಬಗ್ಗೆ ಬರುತ್ತೆ. ಇಲ್ಲ ಅಂದರೆ ಒಂದಿನ ಓದಿ ಒಂದಿನ ಬಿಟ್ವಿ ಅಂದರೆ ಮತ್ತು ಅಷ್ಟು ಇಂಟ್ರೆಸ್ಟ್ ಬರಲ್ಲ. ಸೊ ಹಂಗಾಗಿ ನಾವು ಫಸ್ಟು ರೈಟಿಂಗ್ನ ಬರಿತಾ ಜೊತೆಗೆ ಓದೋದನ್ನು ಕೂಡ ಅಭ್ಯಾಸ ಮಾಡ್ಕೊಂಡ್ರೆ ಮಾತ್ರ ನಮಗೆ CETಯಲ್ಲಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗೋದು. ಮತ್ತು ಇನ್ನೊಂದು ಗ್ಯಾಪ್ ಆಗಿರುತ್ತಲ್ವ, ಆವಾಗ 7-8 ವರ್ಷದ ಹಿಂದೆ ನಾವು B.Ed ಮಾಡಿರೋದು. ಈಗ ಮತ್ತೆ ಅದನ್ನು ಓದೋಕ್ಕೆ ಕಷ್ಟ ಅನಿಸುತ್ತೆ. ಹಂಗಂತ ಹೋದರೆ ಆಗಲ್ಲ. 2 ತಿಂಗಳು, 3 ತಿಂಗಳು, 4 ತಿಂಗಳ ಗಂಟೆ ಓದ್ತಾನೆ ಇರಬೇಕಾಗುತ್ತೆ. ಅದೇ ಥರ ನಾವು ನಮ್ಮ ಸೀನಿಯರ್ನ ಕೇಳಿದಾಗ, ನಾನು ಅಪಾಯಿಂಟ್ ಆಗಿರೋರನ್ನ ಅವ್ರು ಕೇಳಿದ್ರೆ ನಾನು 15-20 ಸಲ ಒಂದೊಂದು ಬುಕ್ಸ್ನ ರಿವಿಸನ್ ಮಾಡಿದೆ ಅಂತ. ಸೊ ಹಂಗಾಗಿ ನಾವು ರಿವಿಸನ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿಯಾಗಿ ನನ್ನ ಸ್ಟಡಿ ನಡೀತಾ ಇದೆ. ನೀವು ಕೂಡ ಸ್ಟಡಿ ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಾ, ಅದೇ ರೀತಿ ನನ್ನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ತಾ ಇದೆಯಾ ಇಲ್ವಾ ಅಂತ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ಫ್ರೆಂಡ್ಸ್. ಮತ್ತು ಇದೇ ಥರ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.